ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಹೇ ಬಲವಂತ್ ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಕೃಷ್ಣನ ತಂದೆ ಒಂದು ಲಾಡ್ಜ್ ನಡೆಸ್ತಾ ಇರ್ತಾರೆ. ಅದು ಕೂಡ ಪ್ರಾಸ್ಟಿಟ್ಯೂಟ್ ಹೌಸ್ ರೀತಿ. ಅದು ಗೊತ್ತಿಲ್ಲದೆ ಕೃಷ್ಣ ದೊಡ್ಡವನಾದ್ಮೇಲೆ ಅವನ ತಂದೆ ಬಿಸ್ನೆಸ್ ನ ಟೇಕ್ ಓವರ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅವನು ಹೈದರಾಬಾದ್ ಬಿಟ್ಟು ಅವನ ಊರಿಗೆ ಬರ್ತಾನೆ. ಅವನ ಊರಿಗೆ ಬಂದ ಕೃಷ್ಣನಿಗೆ ಅವನ ತಂದೆ ಬಿಸ್ನೆಸ್ ನ ಟೇಕ್ ಓವರ್ ಮಾಡೋಕೆ ಆಯ್ತಾ. ಅದು ಲಾಡ್ಜ್ ಅಂತ ಗೊತ್ತಾಗಿ ಕೃಷ್ಣ ಏನ್ ಮಾಡ್ತಾನೆ, ಈ ಮಧ್ಯ ಕೃಷ್ಣ ಯಾರ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೆ, ಕಡೆಗೆ ಕೃಷ್ಣ ಮತ್ತೆ ಅವನ ತಂದೆ ಮಧ್ಯೆ ಇದ್ದ ರಿಲೇಶನ್ಶಿಪ್ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ರಾವ್ ಬಲವಂತ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅವನ ಹೆಂಡತಿ ಸತ್ತೋಗಿರ್ತಾಳೆ. ಅದರಿಂದ ರಾವ್ ಬಲವಂತ್ ಅವನ್ ಮಗ ಕೃಷ್ಣ ಬಲವಂತ್ನ ಅವನೇನ್ ನೋಡ್ಕೊಳ್ತಾ ಇರ್ತಾನೆ. ಬಲವಂತ್ ಒಂದು ಲಾಡ್ಜ್ ನಡೆಸ್ತಾ ಇರ್ತಾನೆ. ಅದು ಬ್ರಾತೆಲ್ ಹೌಸ್. ಅದಕ್ಕೆ ಆ ಏರಿಯಾ CI ಸಪೋರ್ಟ್ ಕೂಡ ಇರುತ್ತೆ. ಆದ್ರೆ ಈ ವಿಷಯ ಕೃಷ್ಣಗೆ ಗೊತ್ತಿರಲ್ಲ. ಅವನು ಅವನ ತಂದೆ ಯಾವುದೋ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿರ್ತಾನೆ. ಅವನ ಅಜ್ಜಿನ ಕೇಳಿದಾಗ ಅವರು ನಿಮ್ ತಂದೆ ಕಾಟೇಜ್ ಗಾರ್ಮೆಂಟ್ ನಡೆಸ್ತಾ ಇದ್ದಾರೆ, ತುಂಬಾ ಹೆಣ್ಮಕ್ಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅವರಿಗೂ ಬಲ್ವಂತ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಕೃಷ್ಣ ಅವನ ಅಜ್ಜಿ ಹೇಳಿದ್ನ ನಂಬ್ಕೊಂಡು ಅವನು ದೊಡ್ಡವನಾದ್ಮೇಲೆ ಅವನ ತಂದೆ ಬಿಸ್ನೆಸ್ ನ ಟೇಕ್ ಓವರ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಅದಕ್ಕೆ ಸ್ಕೂಲಲ್ಲಿ ಜಸ್ಟ್ ಪಾಸ್ ಆಗ್ತಾ ಇರ್ತಾನೆ. ಯಾಕೆ ಮಾರ್ಕ್ಸ್ ಕಡಿಮೆ ತಗೊಂಡಿದ್ಯಾ ಅಂತ ಟೀಚರ್ ಕೇಳಿದ್ರೆ, ನನ್ಗೆ ಸರ್ಟಿಫಿಕೇಟ್ ಮಾತ್ರ ಸಾಕು, ನಾನೇನ್ ಜಾಬ್ ಮಾಡಲ್ಲ, ನನ್ನ ತಂದೆ ಬಿಸ್ನೆಸ್ ನ ನೋಡ್ಕೊಳ್ತೀನಿ ಅಂತಾನೆ. ಅದನ್ನ ಕೇಳಿ ಟೀಚರ್ ಬಲವಂತ್ಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾರೆ. ಜೊತೆಗೆ ಕೃಷ್ಣ ಯಾವಾಗ್ಲೂ ಬಲವಂತ್ ಹತ್ರ ಅವನ್ನ ಆಫೀಸ್ಗೆ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಬಲವಂತ್ ಪ್ಲಾನ್ ಮಾಡಿ ಕೃಷ್ಣ ಇಂದ ಬಿಸ್ನೆಸ್ ಹುಚ್ಚು ಹೋಗ್ಲಿ ಅಂತ ಹೈದರಾಬಾದ್ ಅಲ್ಲಿ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತಾನೆ. ಆದ್ರೂ ಕೃಷ್ಣನಿಗೆ ಬಿಸ್ನೆಸ್ ಹುಚ್ಚು ಹೋಗೋದೇ ಇಲ್ಲ. ಹಾಗೆ 12 ವರ್ಷ ಕಳೆಯುತ್ತೆ. ಕೃಷ್ಣ MBA ಮುಗಿಸ್ಕೊಂಡು ವಾಪಸ್ ಅವನ ಊರಿಗೆ ಬರ್ತಾನೆ. ಅವನ ತಂದೆ ಬಳಿ ಹೋಗಿ ಬಿಸ್ನೆಸ್ ನ ಟೇಕ್ ಓವರ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವನ ತಂದೆ ಏನಾದ್ರೂ ಕೆಲಸ ನೋಡ್ಕೋ, ಬಿಸ್ನೆಸ್ ಎಲ್ಲ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಅವನ ತಂದೆಗೆ ಅವನು ಬಿಸ್ನೆಸ್ ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಪ್ರೂವ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಈ ಕಡೆ ಕೃಷ್ಣನ ಫ್ರೆಂಡ್ ಬಂಕಾನ ತೋರಿಸ್ತಾರೆ. ಅವನು 4 ವರ್ಷ BTech ನ 7 ವರ್ಷ ಆದ್ರೂ ಕಂಪ್ಲೀಟ್ ಮಾಡೋಕೆ ಆಗದೆ ಸುಮ್ನೆ ಅಲಿತಾ ಇರ್ತಾನೆ. ಕೃಷ್ಣ ಬಂದು ಬಂಕಾನ ಮೀಟ್ ಮಾಡಿ ನಮ್ ತಂದೆ ಬಿಸ್ನೆಸ್ ನ ಟೇಕ್ ಓವರ್ ಮಾಡೋಕೆ ಬಿಡ್ತಿಲ್ಲ, ಅದಕ್ಕೆ ಅವರಿಗೆ ಪ್ರೂವ್ ಮಾಡೋಕೆ ಮೊದ್ಲು ಯಾವ್ದಾದ್ರು ಲಾಸ್ ಅಲ್ಲಿರೋ ಬಿಸ್ನೆಸ್ ನ ಎತ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡ ಒಬ್ಬ ವ್ಯಕ್ತಿ ಅಲ್ಲೇ ಇರೋ ಮಿತ್ರ ಫೌಂಡೇಶನ್ಗೆ ಬಿಸ್ನೆಸ್ ಕನ್ಸಲ್ಟೆಂಟ್ ಬೇಕಂತೆ, ಚೆಕ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಬಂಕಾ ಜೊತೆ ಮಿತ್ರ ಫೌಂಡೇಶನ್ಗೆ ಹೋಗ್ತಾನೆ. ಅಲ್ಲಿಯ ಓನರ್ ಮಿತ್ರ, ಅವಳೇ ಈ ಕಥೆಯ ನಾಯಕಿ. ಅವಳನ್ನ ನೋಡಿ ಕೃಷ್ಣ ಲವ್ ಅಲ್ಲಿ ಬೀಳ್ತಾನೆ. ಅದಕ್ಕೆ ಅವಳ ಜೊತೆ ಮಾತಾಡಿ ಅವ್ರು ಮಾಡೋ ಬಿಸ್ನೆಸ್ಗೆ ಫ್ರೀ ಆಗಿ ಐಡಿಯಾಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಜೊತೆಗೆ ಮಿತ್ರ ಫೌಂಡೇಶನ್ ನಡೆಸ್ತಾ ಇರೋದಕ್ಕೆ ಗ್ರೇಟ್ ಅಂತ ಅವಳನ್ನ ಹೊಗಳ್ತಾ ಇರ್ತಾನೆ. ಅದಕ್ಕೆ ಮಿತ್ರ, ಇದೆಲ್ಲ ನಮ್ ತಾತ ಹೇಳ್ಕೊಟ್ಟಿರೋದು, ಅವರಿಂದಾನೇ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ನಾಳೆ ಒಂದ್ ಜಾಗಕ್ಕೆ ಬರೋಕೆ ಹೇಳಿ ಕಳಿಸ್ತಾಳೆ. ಮಾರನೇ ದಿನ ಕೃಷ್ಣ ಮಿತ್ರ ಜೊತೆ ಒಂದು ಗಂಧದ ಕಡ್ಡಿ ರೆಡಿ ಮಾಡೋ ಜಾಗಕ್ಕೆ ಹೋಗ್ತಾನೆ. ಅದು ಮಿತ್ರ ಫೌಂಡೇಶನ್ದೆ. ಆದ್ರೆ ಆ ಬಿಸ್ನೆಸ್ ಲಾಸ್ ಅಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಕೃಷ್ಣ ಗಂಧದ ಕಡ್ಡಿ ಸ್ಮೆಲ್ ನೋಡ್ತಾನೆ. ಸ್ಮೆಲ್ ಚೆನ್ನಾಗೇ ಇರುತ್ತೆ, ಆದ್ರೆ ಪ್ಯಾಕೇಜಿಂಗ್ ಚೆನ್ನಾಗಿರಲ್ಲ. ಅದಕ್ಕೆ ಕೃಷ್ಣ ನೀಟಾಗಿ ಪ್ಯಾಕ್ ಮಾಡೋಕೆ ಐಡಿಯಾ ಕೊಡ್ತಾನೆ. ಅದರಿಂದ ಮಿತ್ರ ಇಂಪ್ರೆಸ್ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ PVB ಅನ್ನೋ ಪೊಲಿಟಿಷಿಯನ್ ನ ತೋರಿಸ್ತಾರೆ. ಅವನು ಅವನ ತಂದೆ PVP ಪಕ್ಷಕ್ಕೋಸ್ಕರ 40 ವರ್ಷ ಕಷ್ಟಪಟ್ಟಿರ್ತಾರೆ. ಆದ್ರೆ ಒಂದ್ಸಲ ಕೂಡ ಅವರಿಗೆ ಟಿಕೆಟ್ ಕೊಟ್ಟಿರಲ್ಲ. ಈ ಸಲ ಕೂಡ ಟಿಕೆಟ್ ಸಿಗಲ್ಲ ಅನ್ನಿಸ್ತಾ ಇರುತ್ತೆ. ಅದಕ್ಕೆ PVB ಅವನ ತಂದೆ PVP ಹತ್ರ ಹೋಗಿ ಮಾತಾಡ್ತಾನೆ. PVP ತುಂಬಾ ವರ್ಷದಿಂದ ಡಿಪ್ರೆಷನ್ ಅಲ್ಲಿ ಇರ್ತಾನೆ. ಯಾಕೆ ಏನು ಅಂತ ಕೂಡ ಹೇಳ್ತಾ ಇರಲ್ಲ. ಮನೆ ಬಿಟ್ಟು ಈಚೆ ಹೋಗಿ ಯಾರಿಗೂ ಮುಖ ಕೂಡ ತೋರಿಸ್ತಾ ಇರಲ್ಲ. ಆದ್ರೆ ರಾತ್ರಿ ಹೊತ್ತು ಮಾತ್ರ 2 ಗಂಟೆ ವಾಕಿಂಗ್ ಹೋಗ್ತಾ ಇರ್ತಾರೆ ಅಷ್ಟೇ. ಅವ್ರು ಯಾಕೆ ಹೀಗಿದ್ದಾರೆ ಅಂತ PVBಗೆ ಗೊತ್ತೇ ಆಗ್ತಾ ಇರಲ್ಲ. ಇದೆಲ್ಲ ನೆನಪಲ್ಲಿ ಇಟ್ಕೊಂಡಿದ್ರೆ ಮುಂದೆ ಯೂಸ್ ಆಗುತ್ತೆ. ಈ ಕಡೆ ಮಿತ್ರ ಕೃಷ್ಣ ಡೈಲಿ ಮೀಟ್ ಆಗ್ತಾ ಇರ್ತಾರೆ. ಕೃಷ್ಣ ಬಿಸ್ನೆಸ್ ಐಡಿಯಾಸ್ ಕೊಡ್ತಾ ಇರ್ತಾನೆ. ಆದ್ರೆ ಮಿತ್ರ ಕೃಷ್ಣಗೆ ಬಿಸ್ನೆಸ್ ಶುರು ಮಾಡು ಅಂದಾಗ ಅವನು, ನಾನು ಯಾವ ಬಿಸ್ನೆಸ್ ಮಾಡಲ್ಲ, ನಮ್ ತಂದೆ ಬಿಸ್ನೆಸ್ ನ ಟೇಕ್ ಓವರ್ ಮಾಡೋದು ಅಂತ ಹೇಳ್ತಾನೆ. ಹಾಗೆ ಇಬ್ರು ಒಬ್ರನ್ನೊಬ್ರು ಇಷ್ಟಪಡೋಕೆ ಶುರು ಮಾಡ್ತಾರೆ. ಕೃಷ್ಣ ಕೊಡೋ ಐಡಿಯಾ ಇಂದ ಲಾಸ್ ಅಲ್ಲಿದ್ದ ಬಿಸ್ನೆಸ್ ಎಲ್ಲ ಪ್ರಾಫಿಟ್ ಕಡೆ ಬರುತ್ತೆ. ಹೀಗಿದ್ದಾಗ ಒಂದಿನ ಬಲವಂತ್ಗೆ ಹುಷಾರಿಲ್ದೆ ಆಸ್ಪತ್ರೆ ಸೇರ್ತಾನೆ. ಡಾಕ್ಟರ್ 1 ತಿಂಗಳು ಬೆಡ್ ರೆಸ್ಟ್ ಬೇಕು ಅಂತಾರೆ. ಈ ಕಡೆ PVB ಹೋಗಿ ಪಾರ್ಟಿ ಪ್ರೆಸಿಡೆಂಟ್ ಜೊತೆ ಟಿಕೆಟ್ ಬಗ್ಗೆ ಮಾತಾಡ್ತಾನೆ. ಅವರು PVBಗೆ ಅವನ ತಂದೆ PVP ಹೊರಗೆ ಬಂದು ಪ್ರಚಾರ ಮಾಡೋದಾದ್ರೆ ಟಿಕೆಟ್ ಕೊಡೋದಾಗಿ ಹೇಳ್ತಾರೆ. PVB ನಾನು ಅವ್ರನ್ನ ಹೊರಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪ್ರೆಸಿಡೆಂಟ್ PVBಗೆ ಇವಾಗಿರೋ ಸಿಟ್ಟಿಂಗ್ MLAಗೆ ಕಾಟ ಕೊಡು ಅಂತ ಹೇಳ್ತಾರೆ.
ಈ ಕಡೆ ಆಸ್ಪತ್ರೆಯಲ್ಲಿ ಲಾಡ್ಜ್ ಅಲ್ಲಿ ಕೆಲಸ ಮಾಡೋ ಲೇಡೀಸ್ ಎಲ್ರು ಡಾಕ್ಟರ್ ಹತ್ರ ಬಲ್ವಂತ್ ಬಗ್ಗೆ ಕೇಳ್ತಾ ಇರ್ತಾರೆ. ಬಲ್ವಂತೆ ಅವ್ರಿಗೆಲ್ಲ ದೇವ್ರು ಅಂತ ಹೇಳ್ತಾ ಇರ್ತಾರೆ. ಅದನ್ನ ಕೃಷ್ಣ ಕೇಳಿಸ್ಕೊಂಡು ಇವಾಗ ಅವನ್ ತಂದೆ ಬಿಸ್ನೆಸ್ ನ ಟೇಕ್ ಓವರ್ ಮಾಡೋ ಟೈಮ್ ಬಂತು ಅಂತ ಖುಷಿ ಆಗ್ತಾನೆ. ಅದಕ್ಕೆ ಮಾರನೇ ದಿನವೇ ಸೂಟ್ ಹಾಕೊಂಡು ರೆಡಿಯಾಗಿ ಅವನ್ ತಂದೆ ಲಾಡ್ಜ್ ಹತ್ರ ಹೋಗ್ತಾನೆ. ಅದು ಲಾಡ್ಜ್ ಅಂತ ಗೊತ್ತಾಗಿ ಅಲ್ಲಿರೋ ಲೇಡೀಸ್ ನ ನೋಡಿ ಕೃಷ್ಣಾಗಿ ಅವನ್ ತಂದೆ ಬಿಸ್ನೆಸ್ ಏನು ಅಂತ ಅರ್ಥ ಆಗುತ್ತೆ. ಅವನ್ ತಂದೆ ಆ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಫೀಲ್ ಆಗ್ತಾನೆ. ಅದೇ ಬೇಜಾರಲ್ಲಿ ಕೃಷ್ಣ ಲಾಡ್ಜ್ ಒಳಗೆ ಹೋದಾಗ ಮಿತ್ರ ಕಾಲ್ ಮಾಡ್ತಾಳೆ. ಅವಳಿಗೆ ಕೃಷ್ಣ ಅವನ್ ತಂದೆ ಬಿಸ್ನೆಸ್ ನ ಟೇಕ್ ಓವರ್ ಮಾಡಿದ್ದಾನೆ ಅಂತ ಗೊತ್ತಾಗಿ ಅವನಿಗೆ ಕಂಗ್ರಾಟ್ಸ್ ಹೇಳಿ ಪ್ರಪೋಸ್ ಕೂಡ ಮಾಡ್ತಾಳೆ. ಕೃಷ್ಣಗೆ ಏನ್ ಮಾತಾಡ್ಬೇಕು ಅಂತ ಕೂಡ ಗೊತ್ತಾಗಲ್ಲ. ರಾತ್ರಿ ಕೃಷ್ಣ ಎಣ್ಣೆ ಹೊಡಿತಾ ಈ ವಿಷಯನೆಲ್ಲ ಬಂಕಾಗೆ ಹೇಳ್ತಾನೆ. ಅವನು ಕೂಡ ಶಾಕ್ ಆಗ್ತಾನೆ, ಆದ್ರೆ ಖುಷಿ ಕೂಡ ಆಗ್ತಾನೆ. ಅವಾಗವಾಗ ಲಾಡ್ಜ್ಗೆ ಹೋಗ್ಬೋದು ಫ್ರೀ ಆಗಿ ಅಂತ. ಆದ್ರೆ ಕೃಷ್ಣ ಬೈತಾನೆ. ಆ ಲಾಡ್ಜ್ನ ಸೆಲ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಮಾರನೇ ದಿನ ಆ ಲಾಡ್ಜ್ಗೆ ಯುವನ್ ಅನ್ನೋ ಒಬ್ಬ ರ್ಯಾಪರ್ ಬರ್ತಾನೆ. ಅವನು ಅಲ್ಲಿ ಕೆಲಸ ಮಾಡೋ ಚಂಪಾ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಡೈಲಿ ಬಂದು ಅವಳನ್ನ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಯುವನ್ ಹೋದ್ಮೇಲೆ ಅಲ್ಲಿಗೆ ಕೃಷ್ಣ ಬಂಕಾ ಜೊತೆ ಬಂದು ಎಲ್ಲ ಲೇಡೀಸ್ ನ ಕರೆದು ಆ ಲಾಡ್ಜ್ನ ಸೆಲ್ ಮಾಡೋದಾಗಿ ಹೇಳ್ತಾನೆ. ಆದ್ರೆ ಆ ಲೇಡೀಸ್ ಇದನ್ನ ಸೆಲ್ ಮಾಡೋಕೆ ನೀನ್ ಯಾರು, ನಮ್ ದೇವ್ರು ಬಲ್ವಂತ್ ಅವ್ರು ಹೇಳಿದ್ರೆ ಮಾತ್ರ ನಾವು ಈ ಜಾಗ ಬಿಟ್ಟು ಹೋಗೋದು ಅಂತ ಹೇಳ್ತಾರೆ. ಅದನ್ನ ಕೇಳಿ ಕೃಷ್ಣ ಇವ್ರಿಗೆ ಮಾಡೋಕೆ ಬೇರೆ ಕೆಲ್ಸಾನೇ ಇಲ್ವಾ ಅಂತ ಅನ್ಕೊಳ್ತಾ ಇರ್ತಾನೆ. ಅದು ಮೊದಲಸ ಅನ್ನೋ ಲೇಡಿಗೆ ಕೇಳಿಸುತ್ತೆ. ಇವರೆಲ್ಲ ಬೇಕು ಬೇಕು ಅಂತ ಆ ದಂಧೆ ಮಾಡ್ತಾ ಇರಲ್ಲ. ಇವ್ರನ್ನೆಲ್ಲ ಇವರಿಗೆ ಗೊತ್ತಿರೋರೆ ಕಿಡ್ನಾಪ್ ಮಾಡಿ ಮುಂಬೈನ ರೆಡ್ ಲೈಟ್ ಏರಿಯಾಗೆ ಮಾರಿದ್ರಂತೆ. ಅವ್ರನ್ನ ರೆಸ್ಕ್ಯೂ ಮಾಡಿ ವಾಪಸ್ ಊರಿಗೆ ಕರ್ಕೊಂಡ್ ಬಂದ್ರೆ ಎಲ್ರು ಅವ್ರನ್ನ ಕೆಟ್ಟದಾಗಿ ನೋಡ್ತಿದ್ರಂತೆ. ಯಾರು ಅವ್ರ ಜೊತೆ ಮಾತಾಡ್ತಾನೋ ಇರ್ಲಿಲ್ವಂತೆ. ಅದಕ್ಕೆ ಅವರಿಗೆ ಬೇರೆ ದಾರಿ ಇಲ್ಲದೆ ಈ ಕೆಲ್ಸಕ್ಕೆ ಬಂದಿರೋದಂತೆ ಅಂತ ಮೊದಲಸ ಕೃಷ್ಣಗೆ ಹೇಳ್ತಾಳೆ. ಅದನ್ನ ಕೇಳಿ ಕೃಷ್ಣಗೂ ಬೇಜಾರಾಗುತ್ತೆ. ಇವಾಗ ಬಲ್ವಂತ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಕೃಷ್ಣ ಬಲ್ವಂತ್ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ತಾನೆ. ಇದ್ರಿಂದ ಬಲ್ವಂತ್ಗೆ ಬೇಜಾರಾಗುತ್ತೆ. ಈ ಕಡೆ ಮಿತ್ರ ಕೃಷ್ಣ ಏನ್ ಬಿಸ್ನೆಸ್ ಮಾಡ್ತಾ ಇರೋದು ಅಂತ ಕೇಳ್ತಾನೆ ಇರ್ತಾಳೆ. ಕೃಷ್ಣ ಏನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಮಾರನೇ ದಿನ ಬಂಕ ಅವನಿಗೆ ಗೊತ್ತಿದ್ದ ದುರ್ಗಾರಾವ್ ಅನ್ನೋ ವ್ಯಕ್ತಿ ಬಳಿಗೆ ಲಾಡ್ ಸೆಲ್ ಮಾಡ್ಸೋಕೆ ಕೃಷ್ಣನ ಕರ್ಕೊಂಡು ಹೋಗ್ತಾನೆ. ದುರ್ಗಾರಾವ್ಗೆ ಫ್ಯಾಮಿಲಿ ಸೆಂಟಿಮೆಂಟ್ ಜಾಸ್ತಿ. ಅದಕ್ಕೆ ಕೃಷ್ಣ ಅದು ಫ್ಯಾಮಿಲಿ ಪ್ರಾಪರ್ಟಿ, ನಮ್ಗೆ ತುಂಬಾ ಪ್ರಾಪರ್ಟಿ ಇದೆ, ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಅದಕ್ಕೆ ಸೆಲ್ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ದುರ್ಗಾರಾವ್ ಈ ಎಲೆಕ್ಷನ್ ಎಲ್ಲ ಮುಗಿಲಿ ನಾನ್ ತಗೋತೀನಿ ಅಂತ ಹೇಳ್ತಾನೆ. ಕೃಷ್ಣ ಖುಷಿ ಆಗ್ತಾನೆ. ಮಾರನೇ ದಿನ ಬೆಳಬೆಳಗ್ಗೆನೆ ಕೃಷ್ಣಗೆ ಮಿತ್ರ ಕಾಲ್ ಮಾಡ್ತಾಳೆ. ಬಲ್ವಂತ್ ಲಾಡ್ಜ್ ಅಲ್ಲಿ ಪ್ರಾಸ್ಟಿಟ್ಯೂಷನ್ ನಡೀತಾ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತಾಳೆ. ಅದನ್ನ ಕೇಳಿ ಶಾಕ್ ಆದ ಕೃಷ್ಣ ಆ ರೀತಿ ಏನೋ ನಡೀತಾ ಇಲ್ಲ ಅಂತ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಮಿತ್ರ ಕೇಳೋದೇ ಇಲ್ಲ. ಅದಕ್ಕೆ ಕೃಷ್ಣ ನಾನು ಬರ್ತೀನಿ ಇರು ಅಂತ ಹೇಳಿ ಬಂಕಾಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾನೆ. ಬಂಕಾ ಲಾಡ್ಜ್ನ ಹೆಲ್ತ್ ಕೇರ್ ಸೆಂಟರ್ ಆಗಿ ಚೇಂಜ್ ಮಾಡ್ತಾನೆ. ಕೃಷ್ಣ ಬಂಕಾ ಮಿತ್ರ 3 ಜನ ಲಾಡ್ಜ್ ಒಳಗೆ ಹೋಗ್ತಾರೆ. ರಿಸೆಪ್ಷನ್ ಅಲ್ಲಿ ಚಂಪಾ ಕೂತಿರ್ತಾಳೆ. ಗಾಬರಿಯಲ್ಲಿ ಲ್ಯಾಪ್ಟಾಪ್ ಓದುತ್ತಾ ಇರ್ತಾಳೆ. ಅಲ್ಲಿ ಡಾಕ್ಟರ್ ಯಾರು ಅಂದ್ರೆ ಯುವನ್ ಬರ್ತಾನೆ. ಅವನು ಡಾಕ್ಟರ್ ತರ ಸಖತ್ತಾಗಿ ಆಕ್ಟ್ ಮಾಡ್ತಾನೆ. ಜೊತೆಗೆ ಅಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಮಾಡೋಕೆ ರೂಮ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಇದ್ರಿಂದ ಮಿತ್ರಾಗೆ ಒಂದ್ ಸ್ವಲ್ಪನೂ ಡೌಟ್ ಬರಲ್ಲ. ಹೇಗೋ ಎಲ್ರು ಮ್ಯಾನೇಜ್ ಮಾಡ್ತಾರೆ. ಮಿತ್ರ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಮಾರನೇ ದಿನ ಮಿತ್ರ ಮತ್ತೆ ಕೃಷ್ಣಗೆ ಕಾಲ್ ಮಾಡ್ತಾಳೆ. ಈ ಸಲ ಅವಳು ಒಂದು ಸ್ಕೂಲ್ ಮಕ್ಕಳನ್ನ ಲಾಡ್ಜ್ಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಯಾಕಂದ್ರೆ ಅಲ್ಲಿ ಆರ್ಟ್ಸ್ ಮತ್ತೆ ಕ್ರಾಫ್ಟ್ ರೂಮ್ನೆಲ್ಲ ತೋರ್ಸೋಕೆ. ಇದು ಗೊತ್ತಾಗಿ ಕೃಷ್ಣ ಮಿತ್ರಾಗೆ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ರೆ ಮಿತ್ರ ಕೇಳೋದೇ ಇಲ್ಲ. ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡು ಹೋಗೇ ಬಿಡ್ತಾಳೆ. ಇನ್ನೇನು ಅವಳು ಒಳಗೆ ಹೋಗ್ಬೇಕು ಅಷ್ಟ್ರಲ್ಲಿ ಅಲ್ಲಿಗೆ ಕೃಷ್ಣ ಬರ್ತಾನೆ. ಮಿತ್ರಾಗೆ ಎಲ್ಲ ನಿಜ ಹೇಳ್ತಾನೆ. ಮಿತ್ರ ಕೋಪ ಮಾಡ್ಕೊಂಡು ಕೃಷ್ಣಗೆ ಹೊಡೆದು ಅಲ್ಲಿಂದ ಬೇಜಾರಲ್ಲಿ ಹೋಗ್ಬಿಡ್ತಾಳೆ. ಇಬ್ರು ದೂರ ದೂರ ಆಗ್ತಾರೆ. ಆದ್ರೆ ಮಿತ್ರಾಗೆ ಕೃಷ್ಣನ ಮರೆಯೋಕೆ ಆಗಲ್ಲ. ಅದಕ್ಕೆ ಅವನ್ನ ಭೇಟಿಯಾಗಿ ಇನ್ನೊಂದ್ ಚಾನ್ಸ್ ಕೊಡೋದಾಗಿ ಹೇಳ್ತಾಳೆ. ಆದ್ರೆ ಏನೇ ಆದ್ರೂ ಮತ್ತೆ ಆ ಲಾಡ್ಜ್ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಒಪ್ಕೋತಾನೆ. ಆ ದಿನ ರಾತ್ರಿನೇ ಚಂಪಾ ಕೃಷ್ಣಗೆ ಕಾಲ್ ಮಾಡಿ ಏನೋ ಪ್ರಾಬ್ಲಮ್ ಆಗಿದೆ, ಲಾಡ್ಜ್ ಹತ್ರ ಬನ್ನಿ ಅಂತ ಕರೀತಾಳೆ. ಆದ್ರೆ ಕೃಷ್ಣ ಬರಲ್ಲ ಅಂತಾನೆ. ಅವಳು ಬಲವಂತ್ಗೆ ಕಾಲ್ ಮಾಡ್ತಾಳೆ. ಅದ್ನ ಅಜ್ಜಿ ನೋಡಿ ಅವರೇ ಹೋಗೋದಾಗಿ ಹೇಳ್ತಾರೆ. ಅದಕ್ಕೆ ಕೃಷ್ಣ ಅಜ್ಜಿಗೆ ವಿಷಯ ಗೊತ್ತಾದ್ರೆ ಸತ್ತೇ ಹೋಗ್ತಾರೆ ಅಂತ ಅವನೇ ಲಾಡ್ಜ್ ಕಡೆ ಹೋಗ್ತಾನೆ. ಮಿತ್ರ ಕಾಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಕೃಷ್ಣ ರಿಸೀವ್ ಮಾಡ್ತಾ ಇರಲ್ಲ. ಲಾಡ್ಜ್ಗೆ ಹೋಗ್ತಾನೆ. ನೋಡಿದ್ರೆ ಒಂದ್ ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ. ಅದೇ ಟೈಮ್ಗೆ ಮತ್ತೆ ಮಿತ್ರ ಕಾಲ್ ಮಾಡ್ತಾಳೆ. ಕೃಷ್ಣ ರಿಸೀವ್ ಮಾಡಿ ಮನೆಯಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ. ಮಿತ್ರ ವಿಡಿಯೋ ಕಾಲ್ ಮಾಡ್ತಾಳೆ. ನೋಡಿದ್ರೆ ಮಿತ್ರ ಲಾಡ್ಜ್ ಮುಂದೆನೆ ನಿಂತಿರ್ತಾಳೆ. ಅವಳನ್ನ ನೋಡಿ ಕೃಷ್ಣ ಮಿತ್ರ ಬಳಿ ಹೋಗಿ ಒಂದ್ಸಲ ಒಳಗೆ ಬಾ ಅಂತ ಅವಳನ್ನ ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಮಿತ್ರ ಬಾಡಿನ ನೋಡಿ ಇನ್ನೂ ಶಾಕ್ ಆಗಿ ಹೋಗ್ತಾಳೆ. ಯಾಕಂದ್ರೆ ಅದು ಅವಳ ತಾತನ ಬಾಡಿನೇ ಆಗಿರುತ್ತೆ.
ಅವಳ ತಾತ ಬೇರೆ ಯಾರು ಅಲ್ಲ PVBಯ ಅಪ್ಪ PVP, ಅಂದ್ರೆ ಮಿತ್ರ ತಂದೆ PVBನೇ. ಇದು ಗೊತ್ತಾಗಿ ಎಲ್ಲ ಶಾಕ್ ಆಗ್ತಾರೆ. ಅಲ್ಲಿಗೆ ಕೃಷ್ಣ ಬಂಕಾನು ಕರೆಸ್ತಾನೆ. ಎಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಕೃಷ್ಣ ಈಚೆ ಇರೋ ಎಲ್ಲ ಅಂಗಡಿ ಕ್ಲೋಸ್ ಆದ್ಮೇಲೆ ತಾತನ ಎತ್ಕೊಂಡು ಹೋಗಿ ಮಿತ್ರ ಮನೆಗೆ ಹಾಕೋಣ ಅಂತ ಡಿಸೈಡ್ ಮಾಡ್ತಾನೆ. ಅಂಗಡಿಗಳು ಕ್ಲೋಸ್ ಆಗ್ತಾ ಇರುತ್ತೆ. ಕೃಷ್ಣ ಮಿತ್ರಾಗೆ ಹೋಗಿ ಚೆಕ್ ಮಾಡೋಕೆ ಹೇಳ್ತಾನೆ. ಎಲ್ಲ ಅಂಗಡಿ ಕ್ಲೋಸ್ ಆದವು ಅಂತ ಮಿತ್ರ ವಾಪಸ್ ರೂಮ್ಗೆ ಹೋಗ್ತಾ ಇರ್ತಾಳೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್. ಅಲ್ಲಿಗೆ ಅವಳ ತಂದೆ PVB ಕಾರ್ಯಕರ್ತರ ಜೊತೆ ಪ್ರತಿಭಟನೆ ಮಾಡ್ಕೊಂಡು ಬಂದ್ಬಿಡ್ತಾನೆ. PVB MLAಗೆ ಕೆಟ್ಟ ಹೆಸರು ತರಬೇಕು ಅಂತ ಈಗೆಲ್ಲ ಮಾಡ್ತಾ ಇರ್ತಾನೆ. ಅದ್ನ ನೋಡಿ ಮಿತ್ರ ಓಡೋಗಿ ಎಲ್ರಿಗೂ ಈ ವಿಷಯ ಹೇಳ್ತಾಳೆ. ಇವಾಗ ಯಾರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಅವಾಗ ಆ ಲೇಡೀಸ್ ಎಲ್ರು ಇಂಥ ಸಮಯದಲ್ಲಿ ಅವ್ರು ಮಾತ್ರ ನಮ್ಗೆ ಸಹಾಯ ಮಾಡೋಕೆ ಸಾಧ್ಯ ಅಂತ ಕೃಷ್ಣನ ತಂದೆ ಬಲವಂತ್ಗೆ ಬಿಲ್ಡಪ್ ಕೊಟ್ಟು ಕಾಲ್ ಮಾಡ್ತಾರೆ. ಬಲವಂತ್ ಲಾಡ್ಜ್ಗೆ ಬರ್ತಾನೆ. ಎಲ್ಲ ವಿಷಯ ತಿಳ್ಕೊಂಡು PVB ಜೊತೆ ಮಾತಾಡೋಕೆ ಈಚೆ ಹೋಗ್ತಾನೆ. ಈಚೆ ಹೋಗಿ PVBಗೆ ಅವನ್ ತಂದೆ ಮಗಳು ಎಲ್ರು ಲಾಡ್ಜಲ್ಲೇ ಇದ್ದಾರೆ, ಅವರೆಲ್ಲ ಈಚೆ ಬಂದ್ರೆ ನಿಮ್ ಕತೆ ಮುಗಿಯುತ್ತೆ ಅಂತ ಹೇಳ್ತಾನೆ. ಅದನ್ನ ಕನ್ಫರ್ಮ್ ಮಾಡ್ಕೊಂಡ PVB ಅವನ್ ಕಾರ್ಯಕರ್ತರಿಗೆ ಇಲ್ಲಿ ಏನು ಕೆಟ್ಟ ಕೆಲಸ ನಡೀತಾ ಇಲ್ಲ, ನಡೀರಿ ಹೋಗೋಣ ಅಂತಾನೆ. ಆದ್ರೆ ಒಬ್ಬ ಮಾತ್ರ ನಾನ್ ಒಳಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಒಳಗೇನೆ ಹೋಗ್ಬಿಡ್ತಾನೆ. ಅದಕ್ಕೆ ಮಿತ್ರನ ಹಿಂದೆಯಿಂದ ಕಾಂಪೌಂಡ್ ಹಾರಿಸಿ ಈಚೆ ಕಳಿಸ್ತಾರೆ. ಒಳಗೆ ಬಂದವನಿಗೆ ಏನು ಡೌಟ್ ಬರದೇ ಇರೋ ರೀತಿ ಮ್ಯಾನೇಜ್ ಮಾಡ್ತಾರೆ. ಅದ್ರಿಂದ ಅಲ್ಲಿ ಏನು ತಪ್ಪು ನಡೀತಾ ಇಲ್ಲ ಅಂತ ಎಲ್ಲ ಅಲ್ಲಿಂದ ಹೋಗ್ಬಿಡ್ತಾರೆ. ಮಾರನೇ ದಿನ PVB ಅವನ್ ತಂದೆ ಬಾಡಿ ಬರುತ್ತೆ ಅಂತ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ಆದ್ರೆ ಬಾಡಿ ಬರಲ್ಲ. ಕೃಷ್ಣ ಮತ್ತೆ ಬಲವಂತ್ ಮಾತ್ರ ಬರ್ತಾರೆ. ಯಾಕಂದ್ರೆ ಇವಾಗ PVP ಬಾಡಿ ಅವ್ರ ಹತ್ರ ಇರೋದೇ ಇಲ್ಲ. ಹಾಗೆ ರಾತ್ರಿ ಏನಾಯ್ತು ಅಂತ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ರಾತ್ರಿ ಕಾರ್ಯಕರ್ತರೆಲ್ಲ ಅಲ್ಲಿಂದ ಹೋದಾಗ ಲಾಡ್ಜ್ ಕರೆಂಟ್ ಹೋಗಿರುತ್ತೆ. ಕರೆಂಟ್ ಬಂದಾಗ ನೋಡಿದ್ರೆ ಅಲ್ಲಿ PVP ಬಾಡಿ ಇರೋದೇ ಇಲ್ಲ. ಅದ್ನ ಯುವನ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಯುವನ್ ಚಂಪಾ ಅನ್ಕೊಂಡು PVP ಬಾಡಿನ ಎತ್ತಾಕೊಂಡು ಹೋಗ್ತಾ ಇರ್ತಾನೆ. ಅದು ಯುವನ್ಗೆ ಗೊತ್ತಾದಾಗ ಕೃಷ್ಣ ಮತ್ತೆ ಬಲವಂತ್ಗೆ ಚಂಪಾ ಜೊತೆ ಎಂಗೇಜ್ಮೆಂಟ್ ಮಾಡಿಸಿದ್ರೆ ಬಾಡಿ ಕೊಡ್ತೀವಿ ಅಂತ ಹೇಳಿರ್ತಾನೆ. ಇದ್ನ ಇವಾಗ ಕೃಷ್ಣ PVBಗೆ ಹೇಳ್ತಾನೆ. PVB ಏನಾದ್ರು ಮಾಡ್ಕೊಳ್ಳಿ, ಮೊದ್ಲು ಬಾಡಿ ತನ್ನಿ ಅಂತಾನೆ. ಅದಕ್ಕೆ ಎಂಗೇಜ್ಮೆಂಟ್ ಮಾಡ್ಸೋಕೆ 2 ದಿನ ಬೇಕು ಅಂತಾರೆ. 2 ದಿನ ಅಂದ್ರೆ ಬಾಡಿ ಸ್ಮೆಲ್ ಬರುತ್ತೆ ಅಂತ PVB ಮಿತ್ರನ ಜೊತೆಯಲ್ಲಿ ಕರ್ಕೊಂಡೋಗಿ ಅಂತಾನೆ. ಯಾಕಂದ್ರೆ ಮಿತ್ರ ಫಾರಿನ್ ಅಲ್ಲಿ ಮೆಡಿಸಿನ್ ಓದ್ಕೊಂಡು ಬಂದಿರ್ತಾಳೆ, ಅದಕ್ಕೆ. ಜೊತೆಗೆ 2 ಡೇಸ್ ಅಲ್ಲಿ ಬಾಡಿ ತರಲಿಲ್ಲ ಅಂದ್ರೆ ಲಾಡ್ಜ್ ಕೆಡವೋದಾಗಿ ಹೇಳ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಈ ಯುವನ್ ತಂದೆ ಬೇರೆ ಯಾರು ಅಲ್ಲ, ದುರ್ಗರಾವ್. ಅವನಿಗೆ ಮೊದ್ಲೇ ಫ್ಯಾಮಿಲಿ ಸೆಂಟಿಮೆಂಟ್ ಜಾಸ್ತಿ. ಅದಕ್ಕೆ ಕೃಷ್ಣ ಹೋಗಿ ಲಾಡ್ಜ್ ಅಲ್ಲಿ ಇರೋರ್ನೆಲ್ಲ ದುರ್ಗರಾವ್ ಮನೆಗೆ ಹೋಗೋಣ ಬನ್ನಿ ಅಂತ ಕರೀತಾನೆ. ಆದ್ರೆ ಯಾರು ಬರಲ್ಲ ಅಂತ ಇರ್ತಾರೆ. ಆದ್ರೆ ಬಲವಂತ್ ಕರೆದ ತಕ್ಷಣ ಎಲ್ರು ಬರೋಕೆ ಒಪ್ಕೋತಾರೆ. ಎಲ್ರು ದುರ್ಗರಾವ್ ಮನೆಗೆ ಹೋಗ್ತಾರೆ. ಜೊತೆಗೆ ಅಜ್ಜಿನೂ ಕರ್ಕೊಂಡು ಹೋಗ್ತಾರೆ. ಯಾರು ದುರ್ಗರಾವ್ಗೆ ಅವ್ರ ನಿಜವಾದ ಹೆಸರನ್ನ ಹೇಳ್ಬಾರ್ದು ಅಂತ ಡಿಸೈಡ್ ಆಗ್ತಾರೆ. ಅದಕ್ಕೆ ದುರ್ಗರಾವ್ ಹೆಸರು ಕೇಳಿದಾಗ ಎಲ್ರು ರಕ್ಷಿ ಶೆಟ್ಟಿ, ರಾಜ್ಬಿ ಶೆಟ್ಟಿ, ರಿಷಬ್ ಶೆಟ್ಟಿ, ಕೃತಿ ಶೆಟ್ಟಿ, ಶಿಲ್ಪಾ ಶೆಟ್ಟಿ ಅಂತ ಓಳ್ಬಿಡ್ತಾರೆ. ಇಲ್ಲಿ ದುರ್ಗರಾವ್ ಎಂಗೇಜ್ಮೆಂಟ್ ಆಗೋವರೆಗೂ ನಮ್ಮ ಮನೆಯಲ್ಲೇ ಇರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವ್ರಿಗೆ ಬೇರೆ ದಾರಿ ಇಲ್ಲದೆ 2 ದಿನ ಅಲ್ಲೇ ಇರೋಕೆ ಒಪ್ಕೋತಾರೆ. ಹಾಗೆ ಯುವನ್ ಬಾಡಿ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಹುಡುಕ್ತಾ ಇರ್ತಾರೆ. ಆದ್ರೆ ಸಿಗ್ತಾ ಇರಲ್ಲ. ದುರ್ಗರಾವ್ ಬಲವಂತ್ನ ಮೀಟ್ ಮಾಡಿ ಅವನು ರೌಡಿಸಮ್ ಎಲ್ಲ ಮಾಡ್ತಿದ್ದ ಅಂತ ಹೇಳಿ ಮಾರನೇ ದಿನ ಒಂದು ಪೂಜೆ ಮಾಡಿಸೋಣ ಅಂತ ಹೇಳ್ತಾನೆ. ಬಲವಂತ್ ಓಕೆ ಅಂತಾನೆ. ಅದೇ ರಾತ್ರಿ ಬಲವಂತ್ ಲೇಡೀಸ್ ಜೊತೆ ಸೇರಿ ಬಾಡಿ ಎಲ್ಲಿದೆ ಅಂತ ಹುಡುಕೋಕೆ ಒಂದು ಐಡಿಯಾ ಮಾಡ್ತಾನೆ. ಎಲ್ರಿಗೂ ಯುವನ್ ಬಾಡಿನ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾನೆ ಅಂತ ಗೊತ್ತಿರುತ್ತೆ. ಆದ್ರೆ ಆ ಫ್ರಿಡ್ಜ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಪವರ್ನ ಆಫ್ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಅವಾಗ ಯುವನ್ ಫ್ರಿಡ್ಜ್ ಹತ್ರ ಹೋಗ್ತಾನೆ. ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ ಬಾಡಿನ ಎತ್ತಾಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಅದ್ನ ಬಂಕ ನೋಡ್ತಾನೆ. ಈ ವಿಷಯನ ಕೃಷ್ಣಗೆ ಹೇಳ್ಬೇಕು ಅಂತ ಓಡೋಗ್ತಾನೆ. ಆದ್ರೆ ಕೃಷ್ಣಗೆ ಹೇಳೋಕೆ ಬಲವಂತ್ ಮತ್ತೆ ಲೇಡೀಸ್ ಏನ್ ಮಾತಾಡ್ಕೊಂಡಿದ್ದಾರೆ ಅಂತ ಬಂಕಾಗೆ ಗೊತ್ತೇ ಇರಲ್ಲ. ಸುಮ್ನೆ ಅವರು ಥಮ್ಸ್ ಅಪ್ ಮಾಡೋದನ್ನ ನೋಡಿ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ತಾನೆ ಅಷ್ಟೇ. ಆಮೇಲೆ ಕೃಷ್ಣ ಯುವನ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಅಲ್ಲಿ ಕೃಷ್ಣ ಬಲವಂತ್ ಕಂಡ್ರೆ ಆಗಲ್ಲ, ಅವರು ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಂಬೋಕೆ ಆಗ್ತಿಲ್ಲ ಅಂತ ಯುವನ್ಗೆ ಹೇಳ್ತಾ ಇರ್ತಾನೆ. ಅದ್ನ ಬಲವಂತ್ ಕೇಳಿಸ್ಕೊಂಡು ಬೇಜಾರಾಗ್ತಾನೆ. ಮಾರನೇ ದಿನ ಮನೆಯಲ್ಲಿ ಪೂಜೆ ಇರುತ್ತೆ. ಪೂಜೆಯಲ್ಲಿ ಎಲ್ಲ ಲೇಡೀಸ್ ಖುಷಿಯಿಂದ ಓಡಾಡ್ತಾ ಪೂಜೆ ಮಾಡ್ತಾರೆ. ಇದನ್ನೆಲ್ಲ ಕೃಷ್ಣ ಅಬ್ಸರ್ವ್ ಮಾಡ್ತಾನೆ. ಪೂಜೆ ಎಲ್ಲ ಆದ್ಮೇಲೆ ಯುವನ್ ಹೋಗಿ ಚಂಪಾ ಜೊತೆ ಮಾತಾಡ್ತಾನೆ. ಚಂಪಾಗೆ ಮದುವೆ ಇಷ್ಟ ಇಲ್ಲ ಅಂತ ಇರ್ತಾಳೆ. ಅದು ಯಾಕೆ ಅಂತ ಕೃಷ್ಣಗೆ ಚಂಪಾ ಹೇಳ್ತಾಳೆ. ಚಂಪಾನ ಎಲ್ರು ಅನ್ಲಕ್ಕಿ ಅಂತ ಕರಿತಾ ಇರ್ತಾರೆ. ಅದಕ್ಕೆ ಅವಳು ಆ ದಂಧೆಗೆ ಬಂದಿರ್ತಾಳೆ. ಅವಳಿಗೂ ಯುವನ್ ಅಂದ್ರೆ ಇಷ್ಟ ಇರುತ್ತೆ. ಆದ್ರೆ ಮದುವೆ ಆದ್ರೆ ಎಲ್ಲಿ ಯುವನ್ಗೆ ಕೆಟ್ಟ ಹೆಸರು ಬರುತ್ತೋ ಅಂತ ಭಯದಲ್ಲಿ ಮದುವೆ ಬೇಡ ಅಂತ ಇರ್ತಾಳೆ. ಇದನ್ನೆಲ್ಲ ಕೃಷ್ಣ ಯುವನ್ಗೆ ಹೇಳಿರ್ತಾನೆ. ಅದಕ್ಕೆ ಯುವನ್ ಚಂಪಾ ಜೊತೆ ಮಾತಾಡಿ ಅವನ್ ಕಥೆನ ಹೇಳ್ತಾನೆ.
ಇವನ್ಗೆ ಅವನ್ ತಂದೆ ಜೊತೆ ಇರೋಕೆ ಆಗದೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಸೂಸೈಡ್ ಮಾಡ್ಕೊಳ್ಳೋ ಮುಂಚೆ ಎಲ್ಲ ಟ್ರೈ ಮಾಡ್ಬೇಕು ಅಂತ ಲಾಡ್ಜ್ಗೆ ಹೋಗಿರ್ತಾನೆ. ಲಾಡ್ಜ್ ಅಲ್ಲಿ ಚಂಪಾನ ನೋಡಿ ಲವ್ ಅಲ್ಲಿ ಬಿದ್ದಿರ್ತಾನೆ. ಅವಳಿಗೋಸ್ಕರ ಸೂಸೈಡ್ ಮಾಡ್ಕೋಬಾರ್ದು ಅಂತ ಡಿಸೈಡ್ ಆಗಿ ಡೈಲಿ ಅವಳನ್ನ ನೋಡೋಕೆ ಹೋಗ್ತಾ ಇರ್ತಾನೆ. ಇದ್ನೆಲ್ಲ ಇವನ್ ಚಂಪಾಗೆ ಹೇಳಿ, ನಿನ್ಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನಾನಂತೂ ಮತ್ತೆ ಸೂಸೈಡ್ ಎಲ್ಲ ಮಾಡ್ಕೊಳ್ಳಲ್ಲ, ನಿನ್ ನೆನ್ಪಲ್ಲೇ ಜೀವನ ಕಳಿತೀನಿ ಅಂತ ಹೇಳ್ತಾನೆ. ಕಡೆಗೆ ಚಂಪಾ ಮದುವೆಗೆ ಒಪ್ಕೊಳ್ತಾಳೆ. ಈ ಕಡೆ PVB ಅವತ್ತೇ ಬಾಡಿ ಬೇಕು ಅಂತ ಬಲ್ವಂತ್ಗೆ ಹೇಳ್ತಾನೆ. ಜೊತೆಗೆ ಮಿತ್ರ ಬಾಡಿ ತಗೊಂಡೋಗ್ಬೇಕಂತೆ ಅಂತ ಕೃಷ್ಣಗೆ ಹೇಳ್ತಾಳೆ. ಅವತ್ತೇ ದುರ್ಗಾರಾವ್ಗೆ ಅವನ್ ಕಡೆ ಗ್ಯಾಂಗ್ ಮೆಂಬರ್ ಒಬ್ಬ ಕಾಲ್ ಮಾಡಿ, ಯಾರೋ ಮನೆಯಿಂದ ವಿಷಯ ಲೀಕ್ ಮಾಡ್ತಾ ಇದ್ದಾರೆ, ಇವತ್ತು ನಿಮ್ ಮೇಲೆ ಅಟ್ಯಾಕ್ ಆಗ್ಬಹುದು ಅಂತ ಹೇಳ್ತಾನೆ. ಅದಕ್ಕೆ ದುರ್ಗಾರಾವ್ ಸೆಕ್ಯೂರಿಟಿ ಜಾಸ್ತಿ ಮಾಡ್ತಾನೆ. ಈ ಸೆಕ್ಯೂರಿಟಿ ಮಧ್ಯೆ ಕೂಡ ಬಲ್ವಂತ್ ಬಾಡಿನ ಎತ್ಕೊಂಡು ಹೋಗ್ತಾನೆ. ಆಮೇಲೆ ಕೃಷ್ಣ ಮತ್ತೆ ಇವನ್ ಬಾಡಿ ಹುಡುಕ್ತಾರೆ, ಸಿಗಲ್ಲ. ದುರ್ಗಾರಾವ್ಗೆ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇರೋದು ಕೃಷ್ಣನ ಫ್ಯಾಮಿಲಿನೇ ಇರ್ಬೇಕು ಅನ್ಸಿ ಎಲ್ರು ಹಾಲಲ್ಲಿ ಕೂರಿಸಿ ನಿಜ ಹೇಳಿ ಅಂತ ಕೇಳ್ತಾ ಇರ್ತಾನೆ. ಅವಾಗ ಬಲ್ವಂತ್ ಬಾಡಿ ತಗೊಂಡ್ ಬಂದು ದುರ್ಗಾರಾವ್ ಮುಂದೆ ಹಾಕ್ತಾನೆ. ಈ ದುರ್ಗಾರಾವ್ಗೆ PVB ಮತ್ತೆ PVP ಕಂಡ್ರೆ ಆಗ್ತಾ ಇರಲ್ಲ, ಇದು ಎಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಬಲ್ವಂತ್ ಸತ್ತೋಗಿರೋ PVP ಬಾಡಿನ ದುರ್ಗಾರಾವ್ ಮುಂದೆ ಹಾಕಿ ನಾನೇ ಕೊಲೆ ಮಾಡಿದ್ದು ಅಂತ ಬಿಲ್ಡಪ್ ತಗೋತಾನೆ. ಅದೇ ಬಿಲ್ಡಪ್ ಅಲ್ಲಿ PVBಗೆ ಕಾಲ್ ಮಾಡಿ ಬಂದು ಬಾಡಿ ಎತ್ತಾಕೊಂಡು ಹೋಗು ಅಂತಾನೆ. ಹಾಗೆ ಬಾಡಿನ ವ್ಯಾನ್ಗೆ ಹಾಕಿ ಕಳಿಸ್ತಾರೆ. ಇದ್ರಿಂದ ದುರ್ಗಾರಾವ್ಗೆ ಯಾವುದೇ ಅನುಮಾನ ಬರಲ್ಲ. ಮಾರನೇ ದಿನ ಎಂಗೇಜ್ಮೆಂಟ್ ಇರುತ್ತೆ, ಎಲ್ಲ ಖುಷಿಯಿಂದ ಮುಗಿಯುತ್ತೆ. ಆದ್ರೆ ಅಲ್ಲಿಗೆ ಆ ಏರಿಯಾ CI ಬಂದ್ಬಿಡ್ತಾನೆ. ಅವನಿಗೆ ಆ ಲೇಡೀಸ್ ಎಲ್ರ ಬಗ್ಗೆ ಗೊತ್ತಿರುತ್ತೆ. ಅವನು ದುರ್ಗಾರಾವ್ಗೆ ಎಲ್ಲ ನಿಜ ಹೇಳ್ತಾನೆ ಅಂತ ಅನ್ಕೋತಾರೆ. ಆದ್ರೆ ಅವನು ಇವನ್ಗೆ ಕಂಗ್ರಾಟ್ಸ್ ಹೇಳಿ ಅಲ್ಲಿಂದ ಹೋಗ್ತಿರ್ತಾನೆ. ಅದನ್ನ ನೋಡಿ ಕೃಷ್ಣ ಹೋಗಿ ಯಾಕೆ ನಿಜ ಹೇಳಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ CI ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಒಂದಿನ ಬಲ್ವಂತ್ ಲಾಡ್ಜ್ಗೆ ಒಬ್ಬಳು ಮಹಿಳೆ ಬರ್ತಾಳೆ. ಅವಳ ಗಂಡ ಅವಳು ದುಡ್ಡು ತರ್ತಿರೋ ದುಡ್ಡು ಸಾಕಾಗ್ತಾ ಇಲ್ಲ ಅಂತ ಅವಳ ಮಗನ ಕೂಡ ಓದೋದ್ ಬಿಟ್ಟು ದುಡಿಯೋಕೆ ಕಳಿಸು ಅಂತ ಹೇಳಿರ್ತಾನೆ. ಅದಕ್ಕೆ ಅವಳು ಬಲ್ವಂತ್ ಬಳಿ ಬಂದು ಯಾವ್ದಾದ್ರು ಕೆಲ್ಸ ಕೊಡಿ ಅಂತ ಕೇಳಿರ್ತಾಳೆ. ಬಲ್ವಂತ್ ಕೆಲ್ಸ ಕೊಟ್ಟು ಅವನ್ನ ಚೆನ್ನಾಗಿ ಓದಿಸ್ತಾನೆ. ಅವನೇ ಈ CI. ಇದನ್ನೆಲ್ಲ ಹೇಳಿ CI ಕೃಷ್ಣಗೆ, ನಿಮ್ ತಂದೆ ನನ್ನಂತ ತುಂಬಾ ಜನರನ್ನ ನೋಡ್ಕೊಂಡಿದ್ದಾರೆ, ಮೋಸ್ಟ್ಲಿ ನಿನ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಹೋಗಿ ನಿಮ್ ಅಜ್ಜಿನ ಕೇಳು ಅಂತಾರೆ. ಕೃಷ್ಣ ಹೋಗಿ ಅಜ್ಜಿನ ಕೇಳ್ತಾನೆ. ಅಜ್ಜಿ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾಳೆ. ಮೊದ್ಲು ಆ ಅಜ್ಜಿನೇ ಆ ಲಾಡ್ಜ್ನ ನಡೆಸ್ತಾ ಇರ್ತಾರೆ. ಅಲ್ಲಿಗೆ ಬಂದ ಒಬ್ಬ ಕುಡುಕ ದುಡ್ಡಿಲ್ಲ ಅಂತ ಅವನ್ ಮಗುನ ಬಿಟ್ಟು ದುಡ್ಡು ತರ್ತೀನಿ ಅಂತ ಹೋಗ್ತಾನೆ. ಆದ್ರೆ ಅವನು ವಾಪಸ್ ಬರೋದೇ ಇಲ್ಲ. ಅದಕ್ಕೆ ಆ ಮಗುನ ಅಜ್ಜಿನೇ ನೋಡ್ಕೊಳ್ತಾಳೆ. ಆ ಮಗುಗೆ ಲಾಡ್ಜ್ ಹೆಸರುನೇ ಇಡ್ತಾಳೆ ಬಲ್ವಂತ್ ಅಂತ. ಬಲ್ವಂತ್ ಅದೇ ಲಾಡ್ಜ್ ನೋಡ್ಕೊಂಡು ಬೆಳೆದು ದೊಡ್ಡವನಾಗ್ತಾನೆ. ಆಮೇಲೆ ಅವನೇ ಲಾಡ್ಜ್ನ ನೋಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಬೇರೆ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ರು ಯಾವ ಬಿಸ್ನೆಸ್ ಕೂಡ ಕೈ ಹಿಡಿಯಲ್ಲ. ಅದಕ್ಕೆ ಇವಾಗ್ಲೂ ಲಾಡ್ಜ್ನ ನಡೆಸ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿ ಕೃಷ್ಣಗೆ ಅವನ್ ತಂದೆ ಎಂತೋರು ಅಂತ ಗೊತ್ತಾಗುತ್ತೆ. ಅವನ್ ತಂದೆಗೆ ಯಾವತ್ತು ತಂದೆ ಪ್ರೀತಿನೇ ಸಿಕ್ಕಿಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಕಡೆಗೆ ಕೃಷ್ಣ ಅವನ್ ತಂದೆ ಜೊತೆ ಕೂತ್ಕೊಂಡು ಮಾತಾಡಿ ಸರಿ ಹೋಗ್ತಾರೆ. ಅವರು ಕೃಷ್ಣಗೆ ಇನ್ಮೇಲೆ ಲಾಡ್ಜ್ ನಿಂದೆ ಏನಾದ್ರೂ ಮಾಡ್ಕೊ ಅಂತಾರೆ. ಆದ್ರೆ ಇವಾಗ ಕೃಷ್ಣ ಆ ಲಾಡ್ಜ್ನ ಸೆಲ್ ಮಾಡಬಾರ್ದು ಅಂತ ಡಿಸೈಡ್ ಆಗಿರ್ತಾನೆ. ಅದಕ್ಕೆ ದುರ್ಗಾರಾವ್ ಹತ್ರ ಹೋಗಿ ಫ್ಯಾಮಿಲಿ ಪ್ರಾಪರ್ಟಿ ಅಲ್ವಾ, ಸೆಲ್ ಮಾಡಲ್ಲ ಅಂತಾನೆ. ದುರ್ಗಾರಾವ್ ಕೂಡ ಖುಷಿ ಆಗ್ತಾನೆ. ಇವಾಗ ಆ ಲಾಡ್ಜ್ನ ರಿಯಲ್ ಹೆಲ್ತ್ ಕೇರ್ ಸೆಂಟರ್ ಆಗಿ ಚೇಂಜ್ ಮಾಡ್ತಾರೆ. ಇದ್ರಿಂದ ಬಲ್ವಂತ್ ಕೂಡ ಖುಷಿ ಆಗ್ತಾನೆ. ಈ ಕಡೆ PVB ಅವನಿಗೆ ಟಿಕೆಟ್ ಸಿಕ್ಕಾದ್ಮೇಲೆ ಅವನ್ ತಂದೆ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾನೆ. ಕಡೆಗೆ ಮಿತ್ರ ಬಂದು ಕೃಷ್ಣ ಜೊತೆ ಒಂದಾಗ್ತಾಳೆ. PVB ಎಲೆಕ್ಷನ್ ಅಲ್ಲಿ ಗೆದ್ದು MLA ಆಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.